ನಿನ್ಗೆ ಸ್ಕ್ಯಾಮ್ 1992 ಬಗ್ಗೆ ಗೊತ್ತಾ? ಎಲ್ಲೋ ಕೇಳಿದ್ ನೆನಪು ಬ್ರೋ. ಏನು ಬ್ರೋ ಸ್ಕ್ಯಾಮ್ 1992 ಅಂದ್ರೆ? ಒಬ್ಬ ಆರ್ಡಿನರಿ ಸ್ಟಾಕ್ ಬ್ರೋಕರ್ ದಲಾಲ್ ಸ್ಟ್ರೀಟ್ ಅಲ್ಲಿ ತುಂಬಾ ಪವರ್ಫುಲ್ ಆಗ್ಬಿಡ್ತಾನೆ. ಬ್ರೋ ದಲಾಲ್ ಸ್ಟ್ರೀಟ್ ಅಂದ್ರೆ ಏನು ಬ್ರೋ? ದಲಾಲ್ ಸ್ಟ್ರೀಟ್ ಅನ್ನೋದು ಮುಂಬೈ ಮಹಾರಾಷ್ಟ್ರ ಅಲ್ಲಿ ತುಂಬಾ ಫೇಮಸ್ ಸ್ಟ್ರೀಟ್. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಗೆ ದಲಾಲ್ ಸ್ಟ್ರೀಟ್ ಅನ್ನೋದು ಹಾರ್ಟ್ ಇದ್ದಂಗೆ, ಅಂಡ್ ಅದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಗೆ ಮನೆ ಇದ್ದಂಗೆ. ಇಡೀ ಜಗತ್ತಲ್ಲಿ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಒನ್ ಆಫ್ ದ ವರ್ಲ್ಡ್ ಸ್ಟಾಕ್ ಎಕ್ಸ್ಚೇಂಜ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಗೆ ದಲಾಲ್ ಸ್ಟ್ರೀಟ್ ಹೆಡ್ ಕ್ವಾರ್ಟರ್ಸ್. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೇ ಡಿಸಿಷನ್ಸ್ ಇರ್ಲಿ ಅದೆಲ್ಲಾನು ಇಲ್ಲೇ ಡಿಸೈಡ್ ಆಗೋದು. ಅಂಡ್ ಹಿಂದಿಯಲ್ಲಿ ದಲಾಲ್ ಅಂದ್ರೆ ಬ್ರೋಕರ್ ಅಂತ ಅರ್ಥ. ಬ್ರೋ ದಲಾಲ್ ಸ್ಟ್ರೀಟ್ ಯಾಕೆ ಇಂಪಾರ್ಟೆಂಟ್ ಬ್ರೋ? ಈಗ ಸ್ಕ್ಯಾಮ್ 1992 ಯಾರು ಮಾಡಿದ್ರು ಅಂತ ನಿನ್ಗೆ ಗೊತ್ತಿದೆ. ಹರ್ಷದ್ ಶಾಂತಿಲಾಲ್ ಮೆಹ್ತಾ. ದಲಾಲ್ ಸ್ಟ್ರೀಟ್ ಮತ್ತೆ ಹರ್ಷದ್ ಮೆಹ್ತಾ, ವಾಟ್ ಈಸ್ ದ ಕನೆಕ್ಷನ್ ಬಿಟ್ವೀನ್ ದೀಸ್? ಈಗ ನಾನು ಕತೆನ ತುಂಬಾ ಹಿಂದೆ ತಗೊಂಡ್ ಹೋಗ್ತೀನಿ. 1980s ಮತ್ತೆ 90s ಅಲ್ಲಿ ಹರ್ಷದ್ ಮೆಹ್ತಾ ಇವರು ದಲಾಲ್ ಸ್ಟ್ರೀಟ್ ಅಲ್ಲಿ ತುಂಬಾ ಪವರ್ಫುಲ್ ಬ್ರೋಕರ್ ಆಗಿದ್ರು. ಇವರು ಆ ಕಂಪ್ನಿದು ಶೇರ್ಸ್ ನ ಬೈ ಮಾಡಿ ಶೇರ್ ಪ್ರೈಸ್ ನ ಇನ್ಕ್ರೀಸ್ ಮಾಡ್ತಾ ಇದ್ರು. ಇದಕ್ಕೋಸ್ಕರ ಇವ್ರನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಿಗ್ ಬುಲ್ ಅಂತ ಕರೀತಾ ಇದ್ರು. ಹರ್ಷದ್ ಶಾಂತಿಲಾಲ್ ಮೆಹ್ತಾ, ದ ಬಿಗ್ ಬುಲ್ ಆಫ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ಬ್ರೋ ನೀನು ಕೊನೆ ಕತೆ ಹೇಳ್ತಾ ಇದ್ಯಾ ಬ್ರೋ? ಫಸ್ಟ್ ಇಂದ ಹೇಳು ಬ್ರೋ. ಓಕೆ ದೆನ್ ಲಿಸನ್. ಹರ್ಷದ್ ಮೆಹ್ತಾ ಇವ್ರ ಫುಲ್ ಹೆಸರು ಬಂದು ಹರ್ಷದ್ ಶಾಂತಿಲಾಲ್ ಮೆಹ್ತಾ. ಇವರು ಗುಜರಾತ್ ಅಲ್ಲಿ ಹುಡ್ತಾರೆ ಜುಲೈ 29, 1954. ಲೇಟರ್ ಅವರು ಗುಜರಾತ್ ಬಿಟ್ಟು ಮುಂಬೈಗೆ ಬರ್ತಾರೆ ಇನ್ ಸರ್ಚ್ ಆಫ್ ಬೆಟರ್ ಲೈಫ್. ಬೇರೆಯವ್ರ ತರ ಹರ್ಷದ್ ಮೆಹ್ತಾ ಕೂಡ ಒಂದು ಸಕ್ಸಸ್ಫುಲ್ ಲೈಫ್ ಕಟ್ಕೋಬೇಕು ಅಂತ ಇರುತ್ತೆ. ಅವರು ಸ್ಟಾಕ್ ಬ್ರೋಕರ್ ಆಗೋದಕ್ ಮುಂಚೆ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾರೆ, ಸೇಲ್ಸ್ ಪರ್ಸನ್ ಆಗಿ ಕೆಲಸ ಮಾಡಿ, ಅಂಡ್ ಅವರೊಂದು ಸ್ಟಾಕ್ ಬ್ರೋಕರ್ ಕಂಪ್ನಿಯಲ್ಲಿ ಕೂಡ ಕೆಲಸ ಮಾಡ್ತಾರೆ. ಅಂಡ್ 1980s ಅಷ್ಟೊತ್ತಿಗೆ ಹರ್ಷದ್ ಮೆಹ್ತಾ ತಮ್ಮದೇ ಆದಂತಹ ಒಂದು ಸ್ಟಾಕ್ ಬ್ರೋಕರ್ ಫರ್ಮ್ ನ ಸ್ಟಾರ್ಟ್ ಮಾಡ್ತಾರೆ, ಕ್ರೋಮೋ ರಿಸರ್ಚ್ ಅಂಡ್ ಅಸೆಟ್ ಮ್ಯಾನೇಜ್ಮೆಂಟ್. ಅವರು ಸಾಕಷ್ಟು ಕಂಪ್ನೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು. ಯಾವ ಕಂಪ್ನಿಗಳದ್ದು ಶೇರ್ ಪ್ರೈಸ್ ಕಮ್ಮಿ ಇತ್ತು ಆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿ ಶೇರ್ ಪ್ರೈಸ್ ನ ಇನ್ಕ್ರೀಸ್ ಮಾಡ್ತಾ ಇದ್ರು. ಬ್ರೋ ನೀನ್ ಹೇಳ್ದೆ ಹರ್ಷದ್ ಮೆಹ್ತಾ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದು, ಮತ್ತೆ ಅವ್ರ ಹತ್ರ ಅಷ್ಟು ದುಡ್ಡು ಹೇಗ್ ಬಂತು ಬ್ರೋ ಇನ್ವೆಸ್ಟ್ ಮಾಡೋದಕ್ಕೆ? ನಾನು ಮೊದಲೇ ಹೇಳ್ದೆ ನಿನ್ಗೆ, ಹರ್ಷದ್ ಮೆಹ್ತಾ ಒಬ್ರು ಸ್ಟಾಕ್ ಬ್ರೋಕರ್, ಮತ್ತೆ ಅವ್ರದೇ ಆದಂತ ಒಂದು ಸ್ಟಾಕ್ ಬ್ರೋಕರ್ ಫರ್ಮ್ ಇತ್ತು. ಅದರಲ್ಲಿ ಸಾಕಷ್ಟು ಸ್ಟಾಕ್ ಬ್ರೋಕರ್ಸ್ ಅವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ರು. ಆಗ BSE ಅಲ್ಲಿ ಸ್ಟಾಕ್ ಬ್ರೋಕರ್ಸ್ ಮ್ಯಾನ್ಯುವಲಿ ಸ್ಟಾಕ್ಸ್ ನ ಬೈ ಮಾಡ್ತಾ ಇದ್ರು ಮತ್ತೆ ಸೆಲ್ ಮಾಡ್ತಾ ಇದ್ರು. ಆಗ ಎಲೆಕ್ಟ್ರಾನಿಕ್ ಮೆಥಡ್ ಇದ್ದಿಲ್ಲ. ಈಗ ನಾವು ಹರ್ಷದ್ ಮೆಹ್ತಾ ಬಗ್ಗೆ ಮಾತಾಡಿದ್ರೆ ಹರ್ಷದ್ ಮೆಹ್ತಾಗೆ ಹೇಗೆ ಇಷ್ಟೊಂದು ದುಡ್ಡು ಸಿಗ್ತಾ ಇತ್ತು ಅಂತ ಒಂದು ಎಕ್ಸಾಂಪಲ್ ಇಂದ ಅರ್ಥ ಮಾಡಿಸ್ತೀನಿ. 2 ಬ್ಯಾಂಕ್ ನ ಇಮ್ಯಾಜಿನ್ ಮಾಡ್ಕೋ. ಬ್ಯಾಂಕ್ ಎ, ಬ್ಯಾಂಕ್ ಬಿ. ಬ್ಯಾಂಕ್ ಎಗೆ ದುಡ್ಡು ಬೇಕಾಗಿರುತ್ತೆ ಅಂಡ್ ಬ್ಯಾಂಕ್ ಬಿ ಹತ್ರ ದುಡ್ಡು ಇರುತ್ತೆ. ಸರಿ ಅಂತ ಹೇಳಿ ಬ್ಯಾಂಕ್ ಎ ಅವರು ಬ್ಯಾಂಕ್ ಬಿ ಹತ್ರ ದುಡ್ಡು ಕೇಳ್ತಾರೆ. ಬ್ಯಾಂಕ್ ಬಿ ಬ್ಯಾಂಕ್ ಎಗೆ ದುಡ್ಡು ಕೊಡ್ತಾರೆ. ಇನ್ ರಿಟರ್ನ್ ಬ್ಯಾಂಕ್ ಎ ಬ್ಯಾಂಕ್ ಬಿ ಹತ್ರ ಅವ್ರ ಅಸೆಟ್ಸ್ ನ ಅಡ ಇಡಬೇಕು. ಅಂಡ್ ದುಡ್ಡು ಏನಿದೆ ಅದು BRs ಥ್ರೂ ಅವ್ರ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ದುಡ್ಡು ಟ್ರಾನ್ಸ್ಫರ್ ಮಾಡೋ ಜಾಗದಲ್ಲಿ ಬ್ಯಾಂಕ್ಗಳು ತುಂಬಾ ಡಿಫಿಕಲ್ಟೀಸ್ ಫೇಸ್ ಮಾಡ್ತಾ ಇದ್ರು. ಇಲ್ಲಿ ಹರ್ಷದ್ ಮೆಹ್ತಾ ಒಳಗ್ ಬರ್ತಾರೆ. ಅವರು ಒಬ್ಬ ಮಿಡಲ್ ಮ್ಯಾನ್ ತರ ಆಕ್ಟ್ ಮಾಡ್ತಾರೆ. ಪ್ರೊಸೆಸ್ ಎಲ್ಲ ಸೇಮ್ ಆಗಿರ್ತಾ ಇತ್ತು, ಆದ್ರೆ ದುಡ್ಡನ್ನ ಬ್ಯಾಂಕ್ಗಳು ಡೈರೆಕ್ಟ್ ಆಗಿ ಬ್ಯಾಂಕ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಿಲ್ಲ. ಅವರು ಹರ್ಷದ್ ಮೆಹ್ತಾ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಅವ್ರ ಅಕೌಂಟ್ ಅಲ್ಲಿ ಆ ದುಡ್ಡು 30 ದಿನವರೆಗೂ ಸುಮ್ನೆ ಇರ್ತಾ ಇತ್ತು. 30 ದಿನ ಆದ್ಮೇಲೆ ಹರ್ಷದ್ ಮೆಹ್ತಾ ಬೇರೆ ಬ್ಯಾಂಕ್ಸ್ ಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾ ಇದ್ರು. ಇಲ್ಲಿ ಹರ್ಷದ್ ಮೆಹ್ತಾ ಯೋಚನೆ ಮಾಡ್ತಾರೆ, ಹೇಗೋ 30 ದಿನವರೆಗೂ ನನ್ನ ಅಕೌಂಟ್ ಅಲ್ಲಿ ದುಡ್ಡು ಸುಮ್ನೆ ಇರುತ್ತೆ, ಇದನ್ನ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿ ಯಾಕೆ ಇನ್ನೂ ದುಡ್ಡು ಮಾಡಬಾರ್ದು ಅಂತ. ಬ್ರೋ ಯು ಸ್ಮಾರ್ಟ್ ಗಾಯ್. ಮುಂದೆ ಏನಾಯ್ತು ಬ್ರೋ? ಹೀಗೇನೆ ಹರ್ಷದ್ ಮೆಹ್ತಾ ಸ್ಟಾಕ್ಸ್ ಪ್ರೈಸಸ್ ನ ಇನ್ಕ್ರೀಸ್ ಮಾಡ್ತಾ ಇದ್ರು ಮತ್ತೆ ಡಿಕ್ರೀಸ್ ಮಾಡ್ತಾ ಇದ್ರು. ಈ ಒಂದು ಕಾರಣದಿಂದ ಹರ್ಷದ್ ಮೆಹ್ತಾ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಿಗ್ ಬುಲ್ ಆಗಿ ಕುತ್ಕೊಂಡಿದ್ರು. ಅವ್ರ ಇಷ್ಟ ಬಂದಿದ್ದ ಕಂಪ್ನೀಸ್ ಶೇರ್ ಪ್ರೈಸ್ ನ ಇನ್ಕ್ರೀಸ್ ಮಾಡ್ತಾ ಇದ್ರು, ಅವ್ರಿಗೆ ಬೇಡ ಅನ್ಸೋ ಕಂಪ್ನೀಸ್ ಶೇರ್ ಪ್ರೈಸ್ ನ ಡಿಕ್ರೀಸ್ ಮಾಡ್ತಾ ಇದ್ರು. ಯಾವ್ದಾದ್ರು ಕಂಪ್ನಿದು ಶೇರ್ಸ್ ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಅದ್ರ ಶೇರ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಅದೇ ತರ ಬಲ್ಕ್ ಅಲ್ಲಿ ಸೇಲ್ ಮಾಡಿದ್ರೆ ಆ ಶೇರ್ ಪ್ರೈಸ್ ಡಿಕ್ರೀಸ್ ಆಗುತ್ತೆ. ಬ್ರೋ ಮುಂದೆ ಏನಾಯ್ತು ಬ್ರೋ? ಅವ್ರು ಹೆವಿ ದುಡ್ಡು ಮಾಡ್ಕೊಂತಾರೆ. ಹಿ ಹ್ಯಾಡ್ ಎ ಗ್ರೇಟ್ ಲೈಫ್, ಗ್ರೇಟ್ ಹೌಸ್. ಆ ಟೈಮಲ್ಲಿ ಇದ್ದ ಎಕ್ಸ್ಪೆನ್ಸಿವ್ ಕಾರ್ಗಳು ಎಲ್ಲಾನು ಹರ್ಷದ್ ಮೆಹ್ತಾ ಹತ್ರ ಇತ್ತು. ಅವ್ರ ಹತ್ರ 25 ಎಕ್ಸ್ಪೆನ್ಸಿವ್ ಕಾರ್ಗಳಿತ್ತು. ಅಂಡ್ ಹಿ ವಾಸ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಇನ್ ಇಂಡಿಯಾ. ಒಂದು ವರ್ಷಕ್ಕೆ ಅವರು 25 ಕೋಟಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರು. ಬ್ರೋ ಈ ಸ್ಕ್ಯಾಮ್ ಹೇಗೆ ಎಕ್ಸ್ಪೋಸ್ ಆಯ್ತು? ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಅಂಟಿಲ್ 1992. ಟೈಮ್ಸ್ ಆಫ್ ಇಂಡಿಯಾ ಅಲ್ಲಿ ಒಬ್ಬ ರಿಪೋರ್ಟರ್ ಇದ್ರು, ಸುಚೇತಾ ದಲಾಲ್ ಅಂತ. ಅವರು ಅನ್ಯೂಶುವಲ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ನ ನೋಟಿಸ್ ಮಾಡ್ತಾರೆ. ಎಲ್ಲೋ ತಪ್ಪಾಗಿದೆ, ಫೇಕ್ ಬಿಯರ್ಸ್ ಇಶ್ಯೂ ಆಗಿದೆ ಅಂತ ನೋಟಿಸ್ ಮಾಡ್ತಾರೆ. ಆಗ ಅವರು ಒಂದು ನ್ಯೂಸ್ ನ ಪಬ್ಲಿಷ್ ಮಾಡ್ತಾರೆ. ಏಪ್ರಿಲ್ 23, 1992 SBI ಅಕೌಂಟ್ ಅಲ್ಲಿ 500 ಕೋಟಿ ಕಾಣೆಯಾಗಿದೆ ಅಂತ. ಇದಕ್ಕೆ ಒಬ್ಬರೇ ಕಾರಣ,
ಅರ್ಷದ್ ಶಾಂತಿಲಾಲ್ ಮೆಹ್ತಾ. ಈ ಎಕ್ಸ್ಪೋಸೆಯಿಂದ ಅರ್ಷದ್ ಮೆಹ್ತಾಗೆ ಹೊಡೆತ ಬೀಳುತ್ತೆ. ಇಂಡಿಯನ್ ಗವರ್ಮೆಂಟ್ ಅವ್ರ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ತಗೊಂತಾರೆ. ಅವ್ರ ಮನೆಯಲ್ಲಿ ಅವ್ರ ಕಂಪ್ನಿಯಲ್ಲೆಲ್ಲ ರೈಡ್ ಆಗುತ್ತೆ. ಡಿಸೆಂಬರ್ 31, 2001 ಇವತ್ತು ಜುಡಿಷಿಯಲ್ ಕಸ್ಟಡಿಯಲ್ಲಿ ಅರ್ಷದ್ ಮೆಹ್ತಾ ಹಾರ್ಟ್ ಅಟ್ಯಾಕ್ ಇಂದ ಸತ್ತೋಗ್ತಾರೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಅರ್ಷದ್ ಶಾಂತಿಲಾಲ್ ಮೆಹ್ತಾ. He scammed 4,000 crores. Can you imagine it? 4,000 crores. Bro, he's the man with legacy. ನನಗೆ ಅರ್ಥ ಆಗ್ತಾ ಇಲ್ಲ. ಲೆಗಸಿ ಏನ್ ತರ ಲೆಗಸಿ? ಇವರು ಸಾಮಾನ್ಯ ಜನರದ್ದು ದುಡ್ಡನ್ನ ಕೊಳ್ಳೆ ಹೊಡೆದಿದ್ದಾರೆ. ಕೊಳ್ಳೆ ಹೊಡೆದು he become greatest. Bro, don't be stupid. If you want to become greatest, you will search for ways. You will do. It may be good or bad. ನಿನ್ಗೆ ಕೆಟ್ಟ ದಾರಿನೂ ಸಿಗುತ್ತೆ, ಒಳ್ಳೆ ದಾರಿನೂ ಸಿಗುತ್ತೆ. ಈಗ ನಾನೊಂದು ಕ್ವೆಶ್ಚನ್ ಕೇಳ್ತೀನಿ ನಿನ್ನ. ನೀನು ಗ್ರೇಟೆಸ್ಟ್ ಆಗ್ಬೇಕು ಅಂದ್ರೆ ಒಳ್ಳೆ ದಾರಿನ ಚೂಸ್ ಮಾಡ್ತೀಯಾ, ಕೆಟ್ಟ ದಾರಿನ ಚೂಸ್ ಮಾಡ್ತೀಯಾ? ಗುಡ್. ಸರಿ, ಸಾಮಾನ್ಯ ಜನರ ಗತಿ ಏನು? ಈ ಬ್ಯಾಂಕ್ಗಳಲ್ಲಿದ್ದ ಸಾಮಾನ್ಯ ಜನರ ದುಡ್ಡಿನ ಗತಿ ಏನು? ದ ಪೀಪಲ್ ಹೂ ಹ್ಯಾಡ್ ದೇರ್ ಮನಿ ಇನ್ ದ ಬ್ಯಾಂಕ್ಸ್. That was really nice of you. So many people choose bad. It makes things easy. In very short time, you can be greatest. Being bad is good these days. Bro, ಈ ಜನರಿಗೆ ಅವ್ರು ಸಂಪಾದನೆ ಮಾಡೋ ದುಡ್ಡನ್ನ ಏನ್ ಮಾಡ್ಬೇಕಂತ ಗೊತ್ತಿರಲ್ಲ. ಪ್ರತಿ ತಿಂಗಳು ಅವ್ರು ಸಂಪಾದನೆ ಮಾಡೋ ದುಡ್ಡು EMI ಗೆ ಸರಿ ಹೋಗುತ್ತೆ. EMIs which is unwanted. ಇಲ್ಲಿ ಒಬ್ಬೊಂದು ಸ್ಯಾಲ್ರಿ ಬಂದು 20,000. ಆದ್ರೆ ಅವನ್ಗೆ 1 ಲಕ್ಷದ ಫೋನ್ ಬೇಕು. ಯಾಕೆ? ದಿಸ್ ಪೀಪಲ್ ವಿಲ್ ನೆವರ್ ವ್ಯಾಲ್ಯೂ ದ ಥಿಂಗ್ಸ್ ವಾಟ್ ದೇ ಕ್ಯಾನ್ ಅಫೋರ್ಡ್. ಇಂಥ ಜನರ ದುಡ್ಡನ್ನ ಯೂಸ್ ಮಾಡೋದ್ರಲ್ಲಿ ತಪ್ಪೇನಿದೆ? ಒಂದು ಲಕ್ಸುರಿಯಸ್ ಲೈಫ್ ನ ಬದುಕೋದ್ರಲ್ಲಿ ತಪ್ಪೇನಿದೆ? ನಿನ್ ಮೈಂಡ್ ನಾನು ಚೇಂಜ್ ಮಾಡಕ್ಕಾಗಲ್ಲ. ಸೊ ಫ್ರೆಂಡ್ಸ್, ಈ ತರ ಜನಗಳಿಂದ ನೀವು ಇನ್ಫ್ಲುಯೆನ್ಸ್ ಆಗಬೇಡಿ.